Welcome back. The next question is given x equal to root 3 plus root 2 divided by root 3 minus root 2 and y equals to root 3 minus root 2 divided by root 3 plus root 2. Find the value of x square plus y square. Before finding the value of x square and y square, that is nothing but x square plus y square, let us simplify x and y separately. ಯಾಕಂದ್ರೆ x ಮತ್ತು y ಗಳು ಇರ್ಯಾಷನಲ್ ನಂಬರ್ಸ್ ಅಥವಾ ಸರ್ಡ್ ಫಾರ್ಮ್ ಅಲ್ಲಿ ಬಂದಿದೆ. ನ್ಯೂಮರೇಟರ್ ಅಲ್ಲೂ ಸರ್ಡ್ ಇದೆ, ಡಿನಾಮಿನೇಟರ್ ಅಲ್ಲೂ ಸರ್ಡ್ ಇದೆ. ಲೆಟ್ ಅಸ್ ರಾಷನಲೈಸ್ ದ ಡಿನಾಮಿನೇಟರ್ ಅಂಡ್ ಸಿಂಪ್ಲಿಫೈ ಎಕ್ಸ್ ಅಂಡ್ ವೈ ಸಪರೇಟ್ಲಿ. ಆಮೇಲೆ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ನ ಫೈಂಡ್ ಮಾಡಿ ಆಡ್ ಮಾಡೋಣ. ಸೊ ಎಕ್ಸ್ ಈಸ್ ಗಿವನ್ ಬೈ ರೂಟ್ 3 ಪ್ಲಸ್ ರೂಟ್ 2 ಡಿವೈಡೆಡ್ ಬೈ ರೂಟ್ 3 ಮೈನಸ್ ರೂಟ್ 2. ಡಿನಾಮಿನೇಟರ್ ನ ರಾಷನಲೈಸ್ ಮಾಡಬೇಕು ಅಂತಂದ್ರೆ ಡಿನಾಮಿನೇಟರ್ ಏನಿದೆ ರೂಟ್ 3 ಮೈನಸ್ ರೂಟ್ 2 ಅಂತ ಇದೆ. ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ರೂಟ್ 3 ಪ್ಲಸ್ ರೂಟ್ 2. ಯಾಕಂದ್ರೆ ಇಲ್ಲಿ ರೂಟ್ 3 ಮೈನಸ್ ರೂಟ್ 2 ಇರೋದ್ರಿಂದ ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವ್ದಾಗುತ್ತೆ ಅಂದ್ರೆ ರೂಟ್ 3 ಪ್ಲಸ್ ರೂಟ್ 2 ಆಗುತ್ತೆ. ಸೊ ಈ ರೂಟ್ 3 ಪ್ಲಸ್ ರೂಟ್ 2 ನ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು ಮತ್ತು ಅದೇ ರೂಟ್ 3 ಪ್ಲಸ್ ರೂಟ್ 2 ನ ನ್ಯೂಮರೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ ನ್ಯೂಮರೇಟರ್ಗೆ ಮತ್ತೆ ಡಿನಾಮಿನೇಟರ್ಗೆ ನಾನು ರೂಟ್ 3 ಪ್ಲಸ್ ರೂಟ್ 2 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ನ್ಯೂಮರೇಟರ್ ಏನಾಯ್ತು ಅಂತಂದ್ರೆ ರೂಟ್ 3 ಪ್ಲಸ್ ರೂಟ್ 2 ಇಂಟು ರೂಟ್ 3 ಪ್ಲಸ್ ರೂಟ್ 2 ಇರೋದ್ರಿಂದ ಮಲ್ಟಿಪ್ಲೈ ಮಾಡಿದಾಗ ರೂಟ್ 3 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ರೂಟ್ 3 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ದಟ್ ಈಸ್ ರೂಟ್ 3 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ರೂಟ್ 2 ಸ್ಕ್ವೇರ್ ಪ್ಲಸ್ 2ab ದಟ್ ಈಸ್ 2 ಇಂಟು ರೂಟ್ 3 ಇಂಟು ರೂಟ್ 2 ಆಗುತ್ತೆ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ವಿ ಗೆಟ್ 3 ಪ್ಲಸ್ 2 ಇಲ್ಲಿ ಪ್ಲಸ್ 2 ಇಂಟು ರೂಟ್ 3 ಇಂಟು ರೂಟ್ 2 ಅಂತಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ರೂಟ್ 6. ಇಲ್ಲಿ ಒಳಗಡೆ ಎರಡೂ ಪಾಸಿಟಿವ್ ಇದ್ರೆ ನಾವು ಮಲ್ಟಿಪ್ಲೈ ಮಾಡಬಹುದು. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗಲೂ ಕೂಡ ಮಲ್ಟಿಪ್ಲೈ ಮಾಡಬಹುದು, ಆದ್ರೆ ಎರಡು ನೆಗೆಟಿವ್ ಇದ್ದಾಗ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಬಾರ್ದು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 3 ಪ್ಲಸ್ 2 ಎಷ್ಟಾಯ್ತು ಅಲ್ಲಿಗೆ 5 ಪ್ಲಸ್ 2 ರೂಟ್ 6 ಆಯ್ತು. ಇದು ನ್ಯೂಮರೇಟರ್. ರೂಟ್ 3 ಪ್ಲಸ್ ರೂಟ್ 2 ಇಂಟು ರೂಟ್ 3 ಪ್ಲಸ್ ರೂಟ್ 2 ದಟ್ ಈಸ್ ನಥಿಂಗ್ ಬಟ್ ರೂಟ್ 3 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಷ್ಟ ಆನ್ಸರ್ ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 5 ಪ್ಲಸ್ 2 ರೂಟ್ 6 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ರೂಟ್ 3 ಪ್ಲಸ್ ರೂಟ್ 2 ಇಂಟು ರೂಟ್ 3 ಮೈನಸ್ ರೂಟ್ 2 ದಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ 3 ಆಯಿತು, ಮೈನಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 2 ಆಯಿತು. 3 ಮೈನಸ್ 2 ಈಸ್ 1. ಸೊ ಡಿನಾಮಿನೇಟರ್ 1 ಆಯಿತು. ಸೊ ಫೈನಲಿ ವಿ ಗೆಟ್ 5 ಪ್ಲಸ್ 2 ರೂಟ್ 6 ಇದೇನಿದು ಎಕ್ಸ್. ಸಿಮಿಲರ್ಲಿ ವೈ ಇದನ್ನ ಸಾಲ್ವ್ ಮಾಡೋಣ. ವೈ ಏನಾಗುತ್ತೆ ಅಂತಂದ್ರೆ ರೂಟ್ 3 ಮೈನಸ್ ರೂಟ್ 2 ನ್ಯೂಮರೇಟರ್ ಅಲ್ಲಿ ಇದೆ, ಡಿನಾಮಿನೇಟರ್ ಅಲ್ಲಿ ರೂಟ್ 3 ಪ್ಲಸ್ ರೂಟ್ 2 ಇದೆ. ಅಗೇನ್ ರೂಟ್ 3 ಪ್ಲಸ್ ರೂಟ್ 2 ಈಸ್ ಇನ್ ದ ಡಿನಾಮಿನೇಟರ್. ಸೊ ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ರೂಟ್ 3 ಪ್ಲಸ್ ರೂಟ್ 2 ಈಸ್ ರೂಟ್ 3 ಮೈನಸ್ ರೂಟ್ 2. ಸೊ ಈ ರೂಟ್ 3 ಮೈನಸ್ ರೂಟ್ 2 ನ ನಾನು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ದೀನಿ. ಸಿಮಿಲರ್ಲಿ ನ್ಯೂಮರೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡ್ತೀನಿ. ಅಗೇನ್ ನ್ಯೂಮರೇಟರ್ ಯಾವ ಫಾರ್ಮ್ ಬರ್ತದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ದಟ್ ಈಸ್ ರೂಟ್ 3 ಮೈನಸ್ ರೂಟ್ 2 ಹೋಲ್ ಸ್ಕ್ವೇರ್ ಆಗ್ತದೆ. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಮೈನಸ್ ಆಗುತ್ತೆ ಅಷ್ಟೇನೆ, ಮೈನಸ್ 2ab. ರೂಟ್ 3 ಸ್ಕ್ವೇರ್ ಇಸ್ 3, ರೂಟ್ 2 ಸ್ಕ್ವೇರ್ ಇಸ್ 2, ಇಲ್ಲಿ ಪ್ಲಸ್ ಹೋಗಿ ಏನಾಯ್ತು ಇಲ್ಲಿ ಮೈನಸ್ ಆಗುತ್ತೆ. ಸೇಮ್ ಪ್ರಾಸೆಸ್ ಇಲ್ಲೂ ಕೂಡ ಮೈನಸ್ ಆಯ್ತು. ಸೊ ಫೈನಲಿ ವಿ ಗೆಟ್ ಇಲ್ಲಿ ಪ್ಲಸ್ ಇದ್ದಾಗ 5 ಪ್ಲಸ್ 2 ರೂಟ್ 6 ಬಂದ್ರೆ ಇಲ್ಲಿ ಮೈನಸ್ ಇದ್ದಾಗ 5 ಮೈನಸ್ 2 ರೂಟ್ 6 ಇದು ವೈ. ಡಿನಾಮಿನೇಟರ್ ಅಲ್ಲೂ ಕೂಡ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಗೇನ್ ವಿ ಗೆಟ್ 1, ದೇರ್ ಫೋರ್ ಫೈನಲಿ ವಿ ಗೆಟ್ 5 ಮೈನಸ್ 2 ರೂಟ್ 6. ದಿಸ್ ಈಸ್ ಜಸ್ಟ್ ವೈ. ಬಟ್ ಆಕ್ಚುಲಿ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೇಕು. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕನ್ಸಿಡರ್ ಮಾಡೋಣ. ಎಕ್ಸ್ ಅಂತಂದ್ರೆ 5 ಪ್ಲಸ್ 2 ರೂಟ್ 6 ಇದೆ, ಅದರ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ವೈ ಅಂತಂದ್ರೆ 5 ಮೈನಸ್ 2 ರೂಟ್ 6 ಅದನ್ನ ಹೋಲ್ ಸ್ಕ್ವೇರ್ ಮಾಡಿ. ಈಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ದಟ್ ಈಸ್ 5 ಸ್ಕ್ವೇರ್ ಪ್ಲಸ್ 2 ರೂಟ್ 6 ಹೋಲ್ ಸ್ಕ್ವೇರ್ a square plus b square plus 2ab 2 into 5 into 2 root 6. ಇದು
5 plus 2 root 6 whole square ನ expansion. Similarly, 5 minus 2 root 6 ನ expand ಮಾಡಿದ್ರೆ we get 5 square plus 2 root 6 whole square minus 2 into 5 into 2 root 6. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಲಸ್ 2 ಇಂಟು 5 ಇಂಟು 2 ರೂಟ್ 6 ಇದೆ, ಇಲ್ಲಿ ಮೈನಸ್ 2 ಇಂಟು 5 ಇಂಟು 2 ರೂಟ್ 6 ಇದೆ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಎರಡನ್ನು ನಾವೇನ್ ಮಾಡ್ಬೋದು, ಕಳೆದು ಬಿಡ್ಬೋದು. ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಯ್ತು. 5 ಸ್ಕ್ವೇರ್ 25 ಪ್ಲಸ್ ಇಲ್ಲಿ 2 ರೂಟ್ 6 ಗೆ ಸ್ಕ್ವೇರ್ ಅಪ್ಲೈ ಆಗಬೇಕು ಅಂತಂದ್ರೆ 2ಗೂ ಸ್ಕ್ವೇರ್ ಆಗಬೇಕು, ರೂಟ್ 6ಗೂ ಕೂಡ ಸ್ಕ್ವೇರ್ ಅಪ್ಲೈ ಆಗಬೇಕು. 2 ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 2 ಸ್ಕ್ವೇರ್ ಇಂಟು ರೂಟ್ 6 ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಜಸ್ಟ್ 6 ಆಯ್ತು. ಇಲ್ಲಿ ಕ್ಯಾನ್ಸಲ್ ಆಗಿದೆ. ಪ್ಲಸ್ again here 5 square means 25 plus ಇಲ್ಲಿ 2 root 6 whole square ಇದೆ, 2 ನ ಸ್ಕ್ವೇರ್ ಮಾಡಿದ್ರೆ that is 2 square into root 6 ನ ಸ್ಕ್ವೇರ್ ಮಾಡಿದ್ರೆ 6. It is equal to 25 plus 25 it is 50 plus 2 square ಅಂತಂದ್ರೆ 4 6 are 24. Similarly 2 square is 4 6 are 24. So we get 24 it is 48 plus 50 it is 98. Therefore, the value of x square plus y square is 98. Next question. The diameter of a sphere is decreased by 25%. By what percent its curved surface area is decreased? So, ಮೊದಲು ಎಷ್ಟಿತ್ತು ಗೊತ್ತಿಲ್ಲ, ಆದರೆ ಡಯಾಮೀಟರ್ 25% ಡಿಕ್ರೀಸ್ ಆಯಿತು ಅಂತಂದ್ರೆ ಅದರ ಕರ್ವ್ಡ್ ಸರ್ಫೇಸ್ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ಫಸ್ಟ್ ಅದರ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟಿತ್ತು ಅಂತ ಫೈಂಡ್ ಮಾಡಿ. ಏನ್ ಕೊಟ್ಟಿದ್ದಾರೆ, ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಎಷ್ಟಿದೆ ಡಯಾಮೀಟರ್? ಡಿ ಅಂತ ಅನ್ಕೊಳ್ಳೋಣ. ಇಫ್ ಡಯಾಮೀಟರ್ ಇಸ್ ಡಿ ದೆನ್ ರೇಡಿಯಸ್ ಎಷ್ಟಾಗಿರ್ತದೆ? ಡಿ ಬೈ 2. ರೇಡಿಯಸ್ ವಿಲ್ ಬಿ ಡಿ ಬೈ 2. ಆಕ್ಚುಯಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ ಅಂತಂದ್ರೆ 4πr² ಅಂತ ಇದೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಫಿಯರ್ ಇಸ್ ಈಕ್ವಲ್ ಟು 4πr². 4 ಇಂಟು ಪೈ ಇಂಟು ಆರ್ ಅಂತಂದ್ರೆ ರೇಡಿಯಸ್, ಬಟ್ ಇಲ್ಲಿ ರೇಡಿಯಸ್ ಎಷ್ಟಿದೆ? ಡಿ ಬೈ 2. ಅದನ್ನ ಸ್ಕ್ವೇರ್ ಮಾಡಬೇಕು, ಡಿ ಬೈ 2 ಹೋಲ್ ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 4π ಡಿ ಬೈ 2 ಹೋಲ್ ಸ್ಕ್ವೇರ್ ಇದೆ. ಸೊ ಈ ಸ್ಕ್ವೇರ್ ಏನಾಗಬೇಕು ಅಂದ್ರೆ ಡಿ ಗೆ ಮತ್ತೆ 2 ಗೆ ಎರಡಕ್ಕೂ ಅಪ್ಲೈ ಆಗಬೇಕು. ಡಿ ಗೆ ಅಪ್ಲೈ ಮಾಡಿದ್ರೆ ಡಿ ಸ್ಕ್ವೇರ್ ಆಯಿತು, 2 ಗೆ ಅಪ್ಲೈ ಮಾಡಿದ್ರೆ 2 ಸ್ಕ್ವೇರ್ ದಟ್ ಈಸ್ 4. 4 ಕ್ಯಾನ್ಸಲ್ ಆದ್ರೆ ವಿ ಗೆಟ್ ಪೈ ಡಿ ಸ್ಕ್ವೇರ್. ಇದೇನಿದು ಅಂತಂದ್ರೆ ಆಕ್ಚುಯಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಡಿಕ್ರೀಸ್ ಆಗೋಕ್ಕೂ ಮುಂಚೆ. ಈಗ ಏನ್ ಹೇಳ್ತಾನೆ ಅಂತಂದ್ರೆ ಡಯಾಮೀಟರ್ ಆಫ್ ಎ ಸ್ಪಿಯರ್ ಈಸ್ ಡಿಕ್ರೀಸ್ಡ್ ಬೈ 25%. ಹಾಗಾದ್ರೆ ಇದು ಹೊಸ ಡಯಾಮೀಟರ್ ಎಷ್ಟಿದೆ ಅಂತ ನೋಡೋಣ. ನ್ಯೂ ಡಯಾಮೀಟರ್ 25%. ಮೊದಲು ಎಷ್ಟಿತ್ತು ಅದಕ್ಕಿಂತ 25% ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರಿಂದ ಮೊದಲು ಡಿ ಇತ್ತು, ಇದರ 25% ಅಂದ್ರೆ 25% ಆಫ್ ಡಿ ಇಷ್ಟು ಡಿಕ್ರೀಸ್ ಆಗಿದೆ. ಸೊ ಅದನ್ನ ತೆಗೆದಿಡಬೇಕು, ಯಾಕಂದ್ರೆ ಅಷ್ಟು ಡಿಕ್ರೀಸ್ ಆಗಿರೋದ್ರಿಂದ ಮೈನಸ್ ಒರಿಜಿನಲ್ ಡಯಾಮೀಟರ್ ನಲ್ಲಿ ತೆಗಿತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ಈಕ್ವಲ್ ಟು D minus 25% is nothing but 25/100 into D. 25 ones are 25 fours are. This is nothing but D minus 1 into D is D by 4. LCM ತಗೊಂಡ್ರೆ 4 ಬಂತು, ಈ 4 ಇಲ್ಲಿ ಮಲ್ಟಿಪ್ಲೈ ಮಾಡಿ 4D minus D that is 3D. ಇದು ಹೊಸ ಡಯಾಮೀಟರ್ 3D by 4. ಹೊಸ ಡಯಾಮೀಟರ್ 3D by 4 ಆಗೋದಾದ್ರೆ ನ್ಯೂ ರೇಡಿಯಸ್ ಎಷ್ಟಿರುತ್ತೆ? ನ್ಯೂ ರೇಡಿಯಸ್ ಡಯಾಮೀಟರ್ ಎಷ್ಟಿರುತ್ತಲ್ಲ ಅದರ ಅರ್ಧ, ಸೊ ಹಾಫ್ ಆಫ್ ದ ಡಯಾಮೀಟರ್ ದಟ್ ಈಸ್ 3D by 4. ಸೊ ಇಟ್ ಈಸ್ ಈಕ್ವಲ್ ಟು 3D by 4 2 is 8. ಇದು ಹೊಸ ರೇಡಿಯಸ್ 3D by 8 ರೇಡಿಯಸ್. ನಾವು ಇದು ಆಕ್ಚುಯಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಮೊದಲಿಂದು. ಈಗ ನ್ಯೂ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಿ. ನ್ಯೂ CSA ಅಂದ್ರೆ ಡಯಾಮೀಟರ್ ಡಿಕ್ರೀಸ್ ಆದ್ಮೇಲೆ ಸೇಮ್ ಫಾರ್ಮುಲಾ 4πr². 4π ಆರ್ ಅಂತಂದ್ರೆ ಇಲ್ಲಿ ಎಷ್ಟಿದೆ? 3D by 8 ಇದೆ. 3D by 8 4πr². It is equal to 4π
ಸ್ಕ್ವೇರ್ ನೋಡಿ 3ಗೆ ಡಿಗೆ 8ಗೆ ಇಷ್ಟಕ್ಕೂ ಅಪ್ಲೈ ಆಗಬೇಕು. 3ಗೆ ಅಪ್ಲೈ ಆದ್ರೆ ಎಷ್ಟಾಯ್ತು 9, ಡಿಗೆ ಅಪ್ಲೈ ಆದ್ರೆ ಡಿ ಸ್ಕ್ವೇರ್ ಬೈ 8ಗೆ ಅಪ್ಲೈ ಮಾಡಿದ್ರೆ 64. 3 ಸ್ಕ್ವೇರ್ ಇಸ್ 9, ಡಿ ಸ್ಕ್ವೇರ್ ಇಸ್ ಡಿ ಸ್ಕ್ವೇರ್, 8 ಸ್ಕ್ವೇರ್ ಇಸ್ 64. 4 1 ಜಾ 4, 2 ಉಳಿತು, 4 6 ಜಾ 24. ಸೊ ಇಟ್ ಈಸ್ ಈಕ್ವಲ್ ಟು 9/16 ಇಂಟು ಪೈ ಡಿ ಸ್ಕ್ವೇರ್. ಇದೇನಿದು ಅಂತಂದ್ರೆ ಹೊಸ ಕರ್ವ್ಡ್ ಸರ್ಫೇಸ್ ಏರಿಯಾ, ನ್ಯೂ ಕರ್ವ್ಡ್ ಸರ್ಫೇಸ್ ಏರಿಯಾ. ಆಕ್ಚುಯಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಪೈ ಡಿ ಸ್ಕ್ವೇರ್ ಇದೆ. ಹೊಸ ಕರ್ವ್ಡ್ ಸರ್ಫೇಸ್ ಏರಿಯಾ 9/16 ಪೈ ಡಿ ಸ್ಕ್ವೇರ್ ಬಂದಿದೆ. ಹಾಗಾದ್ರೆ ಎಷ್ಟು ಡಿಕ್ರೀಸ್ ಆಯ್ತು ಅಂತಂದ್ರೆ ಡಿಕ್ರೀಸ್ ಇನ್ CSA, ಡಿಕ್ರೀಸ್ ಇನ್ CSA ಈಸ್ ಈಕ್ವಲ್ ಟು ಹೊಸದೇ ಮೊದಲೆಷ್ಟಿತ್ತಲ್ಲ ಅದರಲ್ಲಿ ಹೊಸ ಕರ್ವ್ಡ್ ಸರ್ಫೇಸ್ ಏರಿಯಾನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಪೈ ಡಿ ಸ್ಕ್ವೇರ್ ಮೈನಸ್ 9/16 ಪೈ ಡಿ ಸ್ಕ್ವೇರ್. ಎರಡಲ್ಲೂ ಪೈ ಡಿ ಸ್ಕ್ವೇರ್ ಕಾಮನ್ ಇರೋದ್ರಿಂದ ಟೇಕ್ ಪೈ ಡಿ ಸ್ಕ್ವೇರ್ ಆಸ್ ಅ ಕಾಮನ್ ಫ್ಯಾಕ್ಟರ್. ಇಲ್ಲಿ ಪೈ ಡಿ ಸ್ಕ್ವೇರ್ ಕಾಮನ್ ಬಂತು, 1 ಮೈನಸ್ ಇಲ್ಲೂ ಕೂಡ ಪೈ ಡಿ ಸ್ಕ್ವೇರ್ ಕಾಮನ್ ಬಂದಿರೋದ್ರಿಂದ 9/16 ಮಾತ್ರ ಉಳಿತು. ಸೊ ಇಟ್ ಈಸ್ ಈಕ್ವಲ್ ಟು ಪೈ ಡಿ ಸ್ಕ್ವೇರ್ ಹಂಗೆ ಇರಲಿ. ಇಲ್ಲಿ 16 ಇಲ್ಲಿಗೆ ಬರುತ್ತೆ, 16 ಮೈನಸ್ 9 ಅಂದ್ರೆ 7/16. 16 ಮೈನಸ್ 9 ಅಂದ್ರೆ 7. ಸೊ 7/16 ಇದು ಡಿಕ್ರೀಸ್ ಆಗಿರೋಂಥ ಕರ್ವ್ಡ್ ಸರ್ಫೇಸ್ ಏರಿಯಾ, ಡಿಕ್ರೀಸ್ಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇದು. ಬಟ್ ನಮಗ್ ಬೇಕಾಗಿರೋದು ಪರ್ಸೆಂಟ್ ಅಲ್ಲಿ ಬೇಕು. ವಾಟ್ ಪರ್ಸೆಂಟ್ ಇಟ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಡಿಕ್ರೀಸ್ಡ್. ನೋಡಿ ಎಲ್ಲಿಂದ ಶುರು ಮಾಡಿದ್ ನಾವು, ಡಯಾಮೀಟರ್ ಇಂದ ಶುರು ಮಾಡಿದ್ವಿ, ರೇಡಿಯಸ್ D/2 ಆಯ್ತು. ರೇಡಿಯಸ್ D/2 ಇದ್ದಾಗ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ ಇದು ಸಿಕ್ತು. ಆಮೇಲೆ ಹೊಸ ಡಯಾಮೀಟರ್, ಯಾಕಂದ್ರೆ ಡಯಾಮೀಟರ್ 25% ಡಿಕ್ರೀಸ್ ಆಯ್ತು ಅಂತ ಹೇಳಿದ್ದಾನೆ. 25% ಡಿಕ್ರೀಸ್ ಆದ್ಮೇಲೆ ಡಯಾಮೀಟರ್ ಎಷ್ಟಿರುತ್ತೆ 3D/4. ಡಯಾಮೀಟರ್ 3D/4 ಆದ್ರೆ ರೇಡಿಯಸ್ ಎಷ್ಟಾಗುತ್ತೆ 3D/8. ರೇಡಿಯಸ್ ಇಷ್ಟಿದ್ದಾಗ ಹೊಸ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಬಂತು 9/16 ಪೈ ಡಿ ಸ್ಕ್ವೇರ್. ಇದು ಡಿಕ್ರೀಸ್ಡ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಹಾಗಾದ್ರೆ ಮೊದಲು ಪೈ ಡಿ ಸ್ಕ್ವೇರ್ ಇತ್ತು, ಡಿಕ್ರೀಸ್ ಆದ್ಮೇಲೆ 9/16 ಪೈ ಡಿ ಸ್ಕ್ವೇರ್ ಆಯ್ತು. ಹಾಗಾದ್ರೆ ಎಷ್ಟು ಡಿಕ್ರೀಸ್ ಆಯ್ತು ಅಂತ ಕಂಡುಹಿಡಿಬೇಕು ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ ನಮಗ್ ಬಂದಿದ್ದು ಪೈ ಡಿ ಸ್ಕ್ವೇರ್ ಇಂಟು 7/16. ಇದು ಎಷ್ಟು ಡಿಕ್ರೀಸ್ ಆಯ್ತು ಅಂತ. ಬಟ್ ನಮಗ್ ಬೇಕಾಗಿರೋದು ಇದು ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಯ್ತು ಅಂತ. ಸೊ ಪರ್ಸೆಂಟೇಜ್ ಎಷ್ಟು ಡಿಕ್ರೀಸ್ ಆಯ್ತು ಅಂತ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕೀಗ, ಪರ್ಸೆಂಟೇಜ್ ಡಿಕ್ರೀಸ್ ಆಫ್ CSA ಇಸ್ ಈಕ್ವಲ್ ಟು ಮೇಲ್ಗಡೆ ಡಿಕ್ರೀಸ್ ಆಗಿರೋಂಥದ್ದು ಎಷ್ಟು ಅಂತ, ಕೆಳಗಡೆ ಆಕ್ಚುಯಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಂಟು 100. ಡಿಕ್ರೀಸ್ ಡಿವೈಡೆಡ್ ಬೈ ಆಕ್ಚುಯಲ್ ಇಂಟು 100. ಹೆಂಗೆ ಪ್ರಾಫಿಟ್ ಪರ್ಸೆಂಟ್ಗೆ ಪ್ರಾಫಿಟ್ ಬೈ CP ಇಂಟು 100 ಬರೀತೀವಲ್ಲ ಆ ರೀತಿ. ಇಲ್ಲಿ ಡಿಕ್ರೀಸ್ ಆಗಿರೋದು ಎಷ್ಟು ಪೈ ಡಿ ಸ್ಕ್ವೇರ್ ಇಂಟು 7/16 ಡಿವೈಡೆಡ್ ಬೈ ಆಕ್ಚುಯಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟಿದೆ ಪೈ ಡಿ ಸ್ಕ್ವೇರ್ ಇದೆ, ಅದು ಡಿನಾಮಿನೇಟರ್ ಅಲ್ಲಿ, ಇಂಟು 100 ಪರ್ಸೆಂಟೇಜ್ ಸಲುವಾಗಿ. ಪೈ ಡಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ವಿ ಗೆಟ್ 7/16 ಇಂಟು 100 ಡಿವೈಡ್ ಮಾಡಿ 4 4 ಜಾ 16, 4 25 ಜಾ 100. ಇಟ್ ಈಸ್ ಈಕ್ವಲ್ ಟು 7 5 ಜಾ 35, 7 2 ಜಾ 14 ಪ್ಲಸ್ 3 17 ಬೈ 4, 175/4 ಡಿವೈಡ್ ಮಾಡಿದ್ರೆ 4 4 ಜಾ 16, 4 3 ಜಾ 12, 3 ಉಳಿತು, ಪಾಯಿಂಟ್ ಕೊಟ್ಟರೆ 30 ಆಯಿತು, 4 7 ಜಾ 28, 2 ಉಳಿತು, 4 5 ಜಾ 20. ಸೊ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತಂದ್ರೆ 43.75% ಅಷ್ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗಿದೆ. This is the solution for the given question. Next question, from a point P on the ground, the angle of elevation of top of a 10-meter tall building is 30 degree. A flag is hoisted at the top of the building and the angle of elevation of the top of the flag staff from P is 45 degree. Find the length of flag staff and the distance of the building from the point P. Use √3 equal to 1.732. ನೆಲದ ಮೇಲಿನ ಒಂದು ಬಿಂದು P ನಿಂದ 10 ಮೀಟರ್ ಎತ್ತರದ ಕಟ್ಟಡದ ಮೇಲ್ತುದಿಯ ಉನ್ನತ ಕೋನವು 30 ಡಿಗ್ರಿ.
ಕಟ್ಟಡದ ಮೇಲೆ ಧ್ವಜವನ್ನು ಹಾರಿಸಿದೆ ಮತ್ತು ಪಿ ಬಿಂದುವಿನಿಂದ ಈ ಧ್ವಜಸ್ತಂಭದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಆಗಾದರೆ ಧ್ವಜಸ್ತಂಭದ ಉದ್ದವನ್ನು ಮತ್ತು ಪಿ ಬಿಂದುವಿನಿಂದ ಕಟ್ಟಡಕ್ಕಿರುವ ದೂರವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಲೆಂತ್ ಆಫ್ ದ ಫ್ಲಾಗ್ ಸ್ಟಾಫ್ ಅಂಡ್ ದ ಡಿಸ್ಟೆನ್ಸ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಪಾಯಿಂಟ್ ಪಿ. ಎರಡನ್ನೂ ಕಂಡುಹಿಡಿಬೇಕು. ಈಗ ರೆಫರೆನ್ಸ್ಗೆ ಒಂದು ಡಯಾಗ್ರಾಮ್ ನ ಡ್ರಾ ಮಾಡ್ಕೊಳ್ಳೋಣ. ಏನಿದೆ ಅಂತಂದ್ರೆ, ಒಂದು ಪಾಯಿಂಟ್ ಪಿ ಗ್ರೌಂಡ್ ಮೇಲೆ ಇದೆ, 10 ಮೀಟರ್ ಟಾಲ್ ಬಿಲ್ಡಿಂಗ್ ಇದೆ. ಇದು 10 ಮೀಟರ್ ಟಾಲ್ ಬಿಲ್ಡಿಂಗ್ ಅಂತ ಅನ್ಕೊಳ್ಳೋಣ. ಪಿ ಅನ್ನೋ ಪಾಯಿಂಟ್ ಇಲ್ಲಿದ್ರೆ ಪಿ ಅನ್ನೋ ಪಾಯಿಂಟ್ ಇಂದ ಬಿಲ್ಡಿಂಗ್ ಇರ್ತಕ್ಕಂಥ ಡಿಸ್ಟೆನ್ಸ್ ಇದು. ಈ ಪಿ ಅನ್ನೋ ಪಾಯಿಂಟ್ ಇಂದ ಬಿಲ್ಡಿಂಗ್ ನ ಟಾಪ್ ನೋಡಿದಾಗ ಡಿಗ್ರಿ ಎಷ್ಟಾಗಿದೆ ಅಂತಂದ್ರೆ 30 ಡಿಗ್ರಿ ಫಾರ್ಮ್ ಆಗಿದೆ. ಅದೇ ರೀತಿ ಇದ್ರ ಮೇಲ್ಗಡೆ, ಬಿಲ್ಡಿಂಗ್ ಮೇಲ್ಗಡೆ ಎಷ್ಟೋ ಎತ್ತರದಲ್ಲಿ ಒಂದು ಫ್ಲಾಗ್ ಇದೆ, ಅದರ ಹೈಟ್ ಗೊತ್ತಿಲ್ಲ ನಮಗೆ, ಫ್ಲಾಗ್ ಸ್ಟಾಫ್. ಒಂದು ವೇಳೆ ಈ ಫ್ಲಾಗ್ ಸ್ಟಾಫ್ ನ ಟಾಪ್ ನೋಡಿದ್ರೆ ಇದೇ ಪಾಯಿಂಟ್ ಇಂದ, ಈ ಪಾಯಿಂಟ್ ಇಂದಾನೇ ನೋಡಿದ್ರೆ ಅವಾಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತಂತೆ? 45 ಡಿಗ್ರಿ ಆಗುತ್ತೆ. ಹಾಗಾದ್ರೆ ಈ ಫ್ಲಾಗ್ ಸ್ಟಾಫ್ ನ ಹೈಟ್ ಎಷ್ಟು ಮತ್ತು ಈ ಬಿಲ್ಡಿಂಗ್ ನ ಬೇಸ್ ಇಂದ ಈ ಪಾಯಿಂಟ್ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟು, ಇವೆರಡನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಪಿ ಅನ್ನೋದು ಪಾಯಿಂಟ್. ಓಕೆ, ಎ ಬಿ ಅನ್ನೋದು ಬಿಲ್ಡಿಂಗ್ ಆಗಿರಲಿ, ಎ ಬಿ ಅನ್ನೋದು ಬಿಲ್ಡಿಂಗ್. ಓಕೆ, ಎ ಸಿ ಅನ್ನೋದು ಫ್ಲಾಗ್ ಸ್ಟಾಫ್ ಆಗಿರಲಿ. ಮೊದಲಿಗೆ ಬಿಲ್ಡಿಂಗ್ ನ ಟಾಪ್ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಇದೆ. ಇನ್ನು ಫ್ಲಾಗ್ ಸ್ಟಾಫ್ ನ ಟಾಪ್ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಡಿಗ್ರಿ ಇದೆ? 45 ಡಿಗ್ರಿ ಇದೆ. 45 ಡಿಗ್ರಿ ಟೋಟಲ್ ಇದು, ಈ ಲೆಂತ್ ಇದು 30 ಡಿಗ್ರಿ. ಹಾಗಾದ್ರೆ ಫ್ಲಾಗ್ ಸ್ಟಾಫ್ ನ ಲೆಂತ್ ಎಷ್ಟು ಅಂತ ಕೇಳ್ತಾನೆ. ಈ ಲೆಂತ್ ಎಕ್ಸ್ ಮೀಟರ್ ಆಗಿರಲಿ, ಎಕ್ಸ್ ಮೀಟರ್. ಹೈಟ್ ಆಫ್ ದ ಬಿಲ್ಡಿಂಗ್ ಈಸ್ 10 ಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ದ ಬಿಲ್ಡಿಂಗ್ ಅಂಡ್ ದ ಪಾಯಿಂಟ್ ಪಿ ಗೊತ್ತಿಲ್ಲ ನಮಗೆ, ಲೆಟ್ ಅಸ್ ಕಾಲ್ ಇಟ್ ಆಸ್ ಡಿ. ಈಗ ಎರಡು ಟ್ರಯಾಂಗಲ್ಸ್ ಫಾರ್ಮ್ ಆಯಿತು. ಒಂದು ಪಿ ಎ ಬಿ, ಇನ್ನೊಂದು ಟ್ರಯಾಂಗಲ್ ಪಿ ಸಿ ಬಿ. ಈ ಎರಡು ಟ್ರಯಾಂಗಲ್ ಅಲ್ಲಿ ಆಂಗಲ್ ಬಿ ಈಸ್ 90 ಡಿಗ್ರಿ. ಆಂಗಲ್ ಬಿ ಈಸ್ 90 ಡಿಗ್ರಿ. ಇಲ್ಲಿ ಒಂದು ಆಂಗಲ್ ಕೊಟ್ಟಿದ್ದಾರೆ, ಒಂದು ಸೈಡ್ ಇದೆ, ಆಂಗಲ್ಗೆ ಆಪೋಸಿಟ್ ಸೈಡ್ ಇದೆ, ಆಂಗಲ್ಗೆ ಅಡ್ಜಸೆಂಟ್ ಸೈಡ್ ಇದೆ. ನೋಡಿ, ಆಂಗಲ್ಗೆ ಆಪೋಸಿಟ್ ಸೈಡು, ಆಂಗಲ್ಗೆ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಮತ್ತು ಅಡ್ಜಸೆಂಟ್ ಇವುಗಳ ರೇಷಿಯೋನ ಹೇಳಂತ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದು ಅಂತಂದ್ರೆ ಟ್ಯಾನ್. ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳ ರೇಷಿಯೋ ಗೊತ್ತಿರಬೇಕು. ಸೈನ್ ನ ರೇಷಿಯೋ ಏನಿದೆ ಅಂತಂದ್ರೆ ಆಪೋಸಿಟ್ ಸೈಡ್ ಬೈ ಹೈಪೋಟನಸ್ ಅಂತ ಇದೆ. ಇನ್ನು ಕಾಸ್ ನ ರೇಷಿಯೋ ಏನಿದೆ ಅಂತಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್ ಅಂತ ಇದೆ. ಇನ್ನು ಟ್ಯಾನ್ ನ ರೇಷಿಯೋ ಏನಿದೆ ಅಂತಂದ್ರೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಇದೆ. ಇಲ್ಲಿ ಆಂಗಲ್ ಇಲ್ಲಿದೆ ಅಂತಂದ್ರೆ ಈ ಆಂಗಲ್ಗೆ ಆಪೋಸಿಟ್ ಆಗಿರುವಂತ ಸೈಡ್ ಗೊತ್ತು ಮತ್ತು ಈ ಆಂಗಲ್ಗೆ ಅಡ್ಜಸೆಂಟ್ ಪಕ್ಕದಲ್ಲಿ ಇರ್ತಕ್ಕಂಥ ಸೈಡ್ ಗೊತ್ತು. ಹಾಗಾದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತಂದ್ರೆ ಟ್ಯಾನ್. ಹಾಗಾದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾವು ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಟ್ಯಾನ್. ಓಕೆ, ಟ್ಯಾನ್ ಅನ್ನೋದು ಒಂದು ಯೂಸ್ ಮಾಡಬೇಕು. ಅದಕ್ಕೆ ಮುಂಚೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ನಾನು ಡಯಾಗ್ರಾಮ್ ಅಲ್ಲಿ ಏನು ಡ್ರಾ ಮಾಡಿದ್ದೀನಿ ಅದನ್ನ ಬರ್ಕೊಳ್ತೀನಿ. ಲೆಟ್ ಎ ಬಿ ಈಕ್ವಲ್ ಟು 10 ಮೀಟರ್. ಇದೇನೆ ಆಕ್ಚುಲಿ ಬಿಲ್ಡಿಂಗ್. ಎ ಸಿ ಅನ್ನೋದು ಫ್ಲಾಗ್ ಸ್ಟಾಫ್ ಆಗಿರಲಿ, ಇದು ಎಕ್ಸ್ ಮೀಟರ್ ಆಗಿರಲಿ. ಸಿಮಿಲರ್ಲಿ ಪಿ ಬಿ ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಪಿ ಅಂಡ್ ದ ಬಿಲ್ಡಿಂಗ್, ಅದು ಡಿ ಮೀಟರ್ ಆಗಿರಲಿ. ಇನ್ ಟ್ರಯಾಂಗಲ್, ಒಂದೊಂದೇ ಸಪರೇಟ್ ಟ್ರಯಾಂಗಲ್ ತಗೊಳ್ತೀನಿ ನಾನು. ಇನ್ ಟ್ರಯಾಂಗಲ್ ಪಿ ಎ ಬಿ ಅಂಡ್ ಟ್ರಯಾಂಗಲ್ ಪಿ ಸಿ ಬಿ, ಎರಡು ಟ್ರಯಾಂಗಲ್ ಅಲ್ಲಿ ಆಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. 90 ಡಿಗ್ರಿ ಆಗಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು. ಈಗ ಮೊದಲಿಗೆ ಟ್ರಯಾಂಗಲ್ ಪಿ ಎ ಬಿ ತಗೊಳ್ತೀನಿ. ಇನ್ ಟ್ರಯಾಂಗಲ್ ಪಿ ಎ ಬಿ, in triangle PAB, angle B is 90 degree and angle APB
ಆಂಗಲ್ ಎ ಪಿ ಬಿ ಇದೆಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇದೆ. ಹಾಗಾದ್ರೆ ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು, ಹಾಗಾದ್ರೆ 30 ಡಿಗ್ರಿಗೆ ಆಪೋಸಿಟ್ ಯಾವುದು, ಅಡ್ಜಸೆಂಟ್ ಯಾವುದು ಬರೀಬೇಕು. ಟ್ಯಾನ್ 30ಗೆ ಆಪೋಸಿಟ್ ಯಾವುದು ಅಂತಂದ್ರೆ ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದು ಪಿ ಬಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಬಿ ಅಂತಂದ್ರೆ 10, ಪಿ ಬಿ ಅಂತಂದ್ರೆ ಡಿ. ಟ್ಯಾನ್ 30 ಮೀನ್ಸ್ 1/√3 ಈಕ್ವಲ್ಸ್ ಟು 10/d. ಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ √3 ಈ ಕಡೆ ಬರಲಿ, ಡಿ ಈಕ್ವಲ್ಸ್ ಟು 10 ಇಂಟು √3. √3 ನ ಏನಂತ ಬಳಸಿರಿ ಅಂತ ಹೇಳಿದ್ರೆ 1.732 ಅಂತ ಯೂಸ್ ಮಾಡಕ್ಕೆ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ 10 ಇಂಟು 1.732. ದಿಸ್ ಈಸ್ ನಥಿಂಗ್ ಬಟ್ 10 ಮಲ್ಟಿಪ್ಲೈ ಮಾಡಿದ್ರೆ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಬರುತ್ತೆ, 1 ಪಾಯಿಂಟ್ ಹೋಗಿ 17.32 ಮೀಟರ್ ಆಗುತ್ತೆ. ಇದೇನಿದು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಅಂಡ್ ದ ಬಿಲ್ಡಿಂಗ್. ಇಲ್ಲೇನು ಕೇಳಿದ್ರಲ್ಲ, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಡಿಸ್ಟೆನ್ಸ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಪಾಯಿಂಟ್ ಪಿ ಅಂತ ಕೇಳಿದ್ರು. ಡಿ ಅದಾಗಿತ್ತು, ಹಾಗಾಗಿ ಡಿ ವ್ಯಾಲ್ಯೂ ನಮಗೆ ಸಿಕ್ತು 17.32 ಮೀಟರ್. ಒಂದು ವ್ಯಾಲ್ಯೂ ನಮಗೆ ಸಿಕ್ತು 17.32 ಅಂತ. ಈಗ ಇದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಟ್ರಯಾಂಗಲ್ ನಾವು ಬಿಟ್ಟಿದ್ದೀವಿ, ಆ ಟ್ರಯಾಂಗಲ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ ಹೈಟ್ ಆಫ್ ದ ಸ್ಟಾಫ್, ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈಗ ಎರಡನೇ ಟ್ರಯಾಂಗಲ್ ನೋಡೋಣ. ಇನ್ ಟ್ರಯಾಂಗಲ್, ಎರಡನೇ ಟ್ರಯಾಂಗಲ್ ಯಾವುದು? ಪಿ ಸಿ ಬಿ. ಅಗೇನ್ ಇನ್ ಟ್ರಯಾಂಗಲ್ ಪಿ ಸಿ ಬಿ, ಇದರಲ್ಲಿ ಆಂಗಲ್ ಬಿ ಈಸ್ ಆಫ್ ಕೋರ್ಸ್ 90 ಡಿಗ್ರಿ ಅಂಡ್ ಆಂಗಲ್ ಸಿ ಪಿ ಬಿ, ಆಂಗಲ್ ಸಿ ಪಿ ಬಿ ಇಲ್ಲಿ ಎಷ್ಟು ಡಿಗ್ರಿ ಇದೆ? 45 ಡಿಗ್ರಿ ಇದೆ. ಅಗೇನ್ tan 45 ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಬಟ್ ಇಲ್ಲಿ ಆಪೋಸಿಟ್ ಯಾವುದು? ಬಿ ಸಿ. ಪಿ ಸಿ ಬಿಗೆ ಆಪೋಸಿಟ್ ಯಾವುದು? ಬಿ ಸಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದು? ಪಿ ಬಿ. ಸೊ ದಿಸ್ ಇಂಪ್ಲೈಸ್ tan 45 ಅಂತಂದ್ರೆ 1 ಅಂತ ಅರ್ಥ. tan 45 ಡಿಗ್ರಿ ಇದು ವ್ಯಾಲ್ಯೂ ಎಷ್ಟು? 1. ಸೊ 1 ಈಕ್ವಲ್ಸ್ ಟು ಬಿ ಸಿ ಅಂತಂದ್ರೆ ಬಿ ಎ ನೋಡಿ, ಬಿ ಸಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಬಿ ಎ ಪ್ಲಸ್ ಎ ಸಿ, ದಟ್ ಈಸ್ 10 ಪ್ಲಸ್ ಎಕ್ಸ್. ಸೊ ಬಿ ಸಿ ಕ್ಯಾನ್ ಬಿ ರಿಟನ್ ಆಸ್ 10 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಪಿ ಬಿ ಅಂತಂದ್ರೆ ಏನಿದೆ? ಡಿ. ಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 ಇಂಟು ಡಿ ಇಸ್ ಡಿ. ದಿಸ್ ಇಂಪ್ಲೈಸ್ ಡಿ ಈಕ್ವಲ್ ಟು 10 ಪ್ಲಸ್ ಎಕ್ಸ್. ಬಟ್ ವಿ ನೋ ದಟ್ ದ ವ್ಯಾಲ್ಯೂ ಆಫ್ ಡಿ ಇಸ್ 17.32 ಮೀಟರ್, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ 17.32 ಈಕ್ವಲ್ ಟು 10 ಪ್ಲಸ್ ಎಕ್ಸ್. 10 ಈ ಕಡೆ ಬರಲಿ, ಮೈನಸ್ ಆಯಿತು. 17.32 minus 10 is equal to x. Therefore 17.32 10 subtract ಮಾಡಿದ್ರೆ we get 7.32 that is equal to x. ಯಾಕಂದ್ರೆ ಈ ರೀತಿ ಸಬ್ಟ್ರಾಕ್ಟ್ ಮಾಡ್ತೀವಲ್ಲ, so 7.32. Therefore x equal to 7.32 meter. x ಅಂತಂದ್ರೆ ಇಲ್ಲಿ ಲೆಂತ್ ಆಫ್ ದ ಫ್ಲಾಗ್ ಸ್ಟಾಫ್. ಸೊ ಎರಡು ಕ್ವಶನ್ಗಳು ಕೇಳಿದ್ದು, ಡಿಸ್ಟೆನ್ಸ್ ಮತ್ತು ಲೆಂತ್ ಆಫ್ ದ ಫ್ಲಾಗ್ ಸ್ಟಾಫ್, ಎರಡನ್ನೂ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್, ಸಾಲ್ವ್ 1/a plus b plus x equals to 1/a plus 1/b plus 1/x where a plus b is not equal to 0 and ab is also not equal to 0. ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಡಿನಾಮಿನೇಟರ್ ಬರ್ತಿರ್ಬೋದು ಅಥವಾ ಡಿಫೈನ್ ಆಗದೆ ಇರಬಹುದು. a plus b ಏನಾದ್ರೂ 0 ಆದ್ರೆ, a b ಏನಾದ್ರೂ 0 ಆದ್ರೆ ನೆಕ್ಸ್ಟ್ ಎಲ್ಲೋ ಒಂದು ಕಡೆ ಅದು ನಾಟ್ ಡಿಫೈನ್ ಆಗೋ ತರದ ಸಿಚುವೇಶನ್ಸ್ ಬರ್ತಾ ಇರುತ್ತದೆ. ಹಾಗಾಗಿ ಅವೆರಡನ್ನು ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಸಾಲ್ವ್ ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಅರ್ಥ. ಹಾಗಾಗಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ ಟರ್ಮ್ಗಳೆಲ್ಲ ಒಂದ್ ಕಡೆ ಬರ್ಕೊಳ್ತೀನಿ. 1/x ಇದೆಯಲ್ಲ ಅದನ್ನ ಲೆಫ್ಟ್ ಸೈಡ್ ತಗೋಣ. ಲೆಫ್ಟ್ ಸೈಡ್ ಆಲ್ರೆಡಿ ಏನಿದೆ 1/a plus b plus x ಅಂತ ಇದೆ. ಈ 1/x ನ ಲೆಫ್ಟ್ ಸೈಡ್ ತಗೊಂಡ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್ ಆಗುತ್ತೆ, ಮೈನಸ್ 1/x. ರೈಟ್ ಸೈಡ್ ಏನು ಉಳಿತು? 1/a ಪ್ಲಸ್ 1/b ಉಳಿತು. ಈಗ ಲೆಫ್ಟ್ ಸೈಡ್ LCM ತಗೋಣ. x ಇಲ್ಲಿಗೆ ಬರುತ್ತೆ, a plus b plus x ಅನ್ನೋದು ಇಲ್ಲಿಗೆ ಬರುತ್ತೆ. ಸೊ x ಇಲ್ಲಿ ನಡುವೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕಿ, ಇಲ್ಲಿ 3 ಟರ್ಮ್ಗಳು ಇರೋದ್ರಿಂದ ಇಲ್ಲಿ ಬ್ರಾಕೆಟ್ ಹಾಕೊಳ್ತೀನಿ. a plus b plus x, ಯಾಕಂದ್ರೆ x ಇಲ್ಲಿ ತಗೊಂಡಿದ್ದೀನಿ, a plus b plus x ಇಲ್ಲಿ ತಗೊಂಡಿದ್ದೀನಿ. ಡಿವೈಡೆಡ್ ಬೈ ಇವೆರಡು ಮಲ್ಟಿಪ್ಲಿಕೇಶನ್ ಬರ್ತದೆ, x ಇಂಟು a plus b plus x. ಇದೇ ಕೆಲಸನ ಇಲ್ಲಿ ಮಾಡಿದ್ರೆ b ಇಲ್ಲಿಗೆ ಬಂತು, a ಇಲ್ಲಿಗೆ ಬಂತು, b plus a ಡಿವೈಡೆಡ್ ಬೈ ab ಆಗುತ್ತೆ. b plus a ಬರೆಯೋ ಬದಲಿಗೆ ನಾನು a plus b ಅಂತ ಬರೀತೀನಿ, ತೊಂದರೆ ಇಲ್ಲ. ಏನು addition is commutative. a into b is ab. Now
Let us multiply this minus inside the bracket. X minus into plus minus a minus into plus minus b minus into plus minus x divided by ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ x into a that is ax plus x into b bx plus x into x is x square. This is equal to a plus b divided by ab. ಈಗ ಅಬ್ಸರ್ವ್ ಮಾಡಿ x minus x ಕ್ಯಾನ್ಸಲ್ ಆಯಿತು, ಎರಡು ಕಡೆನೂ ಕ್ಯಾನ್ಸಲ್ ಆಯಿತು. ಈಗ ಮೈನಸ್ ಎ ಮೈನಸ್ ಬಿ ಇದೆ, ಎರಡರಿಂದನೂ ಮೈನಸ್ ಕಾಮನ್ ತೆಗೆದುಬಿಟ್ರೆ ಮೈನಸ್ ಆಫ್ ಎ ಪ್ಲಸ್ ಬಿ ಅಂತ ಬರುತ್ತೆ. ಡಿವೈಡೆಡ್ ಬೈ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಬಿ. ಎ ಬಿ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿರೋದ್ರಿಂದ ಡಿನಾಮಿನೇಟರ್ಲಿ ಎ ಬಿ ಅಂತ ನಾವು ಬರೀಬಹುದು. ಆಲ್ಸೋ ಎ ಪ್ಲಸ್ ಬಿ ಇಸ್ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿರೋ ಇಲ್ಲಿ ಆಲ್ರೆಡಿ ಕಂಡೀಷನ್ ಕೊಟ್ಟಿರೋದ್ರಿಂದ ಈ ಎ ಪ್ಲಸ್ ಬಿ ಮತ್ತು ಈ ಎ ಪ್ಲಸ್ ಬಿ ನಾವೇನ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂದ್ರೆ ಅರ್ಥ ಏನು, ಡಿವೈಡಿಂಗ್ ಎ ಪ್ಲಸ್ ಬಿ ಆನ್ ಬೋತ್ ಸೈಡ್ ಅಂತ ಅರ್ಥ. ಡಿವೈಡ್ ಮಾಡಿದಾಗ ಎರಡು ಕಡೆ ಎ ಪ್ಲಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ಯಾವಾಗ ಡಿವೈಡ್ ಮಾಡಬಹುದು ಅಂತಂದ್ರೆ ಇಲ್ಲಿ ನಾನ್ ಜೀರೋ ಕ್ವಾಂಟಿಟಿ ಆದಾಗ ಮಾತ್ರ. ಇಲ್ಲೇ ಕೊಟ್ಟಿದ್ರೆ ಎ ಪ್ಲಸ್ ಬಿ ನಾನ್ ಜೀರೋ ಅಂತೇಳಿ, ಹಾಗಾಗಿ ಎ ಪ್ಲಸ್ ಬಿ ಎರಡನ್ನು ನಾವು ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹತ್ರ ಈ ಉಳಿಯೋದು ಬರೀ ನ್ಯೂಮರೇಟರ್ ಅಲ್ಲಿ -1, ಡಿನಾಮಿನೇಟರ್ ಅಲ್ಲಿ -1 ಡಿವೈಡೆಡ್ ಬೈ ax ಪ್ಲಸ್ bx ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನ್ಯೂಮರೇಟರ್ 1 ಮಾತ್ರ ಉಳಿಯಿತು, ಡಿನಾಮಿನೇಟರ್ ಅಲ್ಲಿ ಎ ಬಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎ ಬಿ ಇಲ್ಲಿಗೆ ಬರಲಿ, ಇದು ಇಲ್ಲಿಗೆ ಬರಲಿ. ಎ ಬಿ ಇಂಟು -1 ಅಂತಂದ್ರೆ ಮೈನಸ್ ಎ ಬಿ. ದಿಸ್ ಇಸ್ ಈಕ್ವಲ್ ಟು ಇವೆಲ್ಲ ಈ ಕಡೆ ಬರಲಿ, ಎ ಎಕ್ಸ್ ಇಲ್ಲಿ 1 ಇರೋದ್ರಿಂದ ಇದೇ ಟರ್ಮೇ ಉಳಿತದೆ, ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಮೈನಸ್ ಎ ಬಿನ ರೈಟ್ ಸೈಡ್ ತಗೊಂಡ್ಬೇಡ, ಇಲ್ಲಿ 0 ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಮೊದಲು ಈ ಟರ್ಮ್ ಬರ್ಕೊಳ್ತೀನಿ, ಈ ಕಡೆ ಏನು 0 ಇರುತ್ತಲ್ಲ ಅದನ್ನ ಈ ಕಡೆ ಬರ್ಕೊಳ್ತೀನಿ. ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಟರ್ಮ್ ಬರ್ದಿದ್ದೀನಿ. ಮೈನಸ್ ಎ ಬಿ ಈ ಕಡೆ ಬಂದಾಗ ಪ್ಲಸ್ ಎ ಬಿ, ಈ ಕಡೆ 0 ಇತ್ತಲ್ಲ ಆ 0 ಇಲ್ಲಿ ಬರೀತೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ತರ ಕಾಣುತ್ತೆ ಇದು. ಸೊ ಎಕ್ಸ್ ಸ್ಕ್ವೇರ್ ಟರ್ಮ್ ಫಸ್ಟ್ ಬರ್ಕೊಳ್ಳೋಣ, ಎಕ್ಸ್ ಸ್ಕ್ವೇರ್, ಆಮೇಲೆ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಈಕ್ವಲ್ಸ್ ಟು 0. ಈ ಎರಡು ಟರ್ಮ್ಗಳಿಂದ ಎಕ್ಸ್ ಕಾಮನ್ ತೆಗಿರಿ, ಈ ಎರಡು ಟರ್ಮ್ಗಳಿಂದ ಬಿ ಕಾಮನ್ ತೆಗಿರಿ. ಎಕ್ಸ್ ಕಾಮನ್ ಬಂತು ಅಂತಂದ್ರೆ ಎಕ್ಸ್ ಪ್ಲಸ್ ಎ ಉಳಿತು. ಇವೆರಡರಿಂದ ಬಿ ಕಾಮನ್ ಬಂದ್ರೆ ಅಗೇನ್ ವಿ ಗೆಟ್ ಎಕ್ಸ್ ಪ್ಲಸ್ ಎ. ದಿಸ್ ಇಸ್ ಈಕ್ವಲ್ ಟು 0. ಅಗೇನ್ ಎಕ್ಸ್ ಪ್ಲಸ್ ಎ ಅಂತ ಬ್ರಾಕೆಟ್ ಅಲ್ಲಿ ಬಂದಿರೋದ್ರಿಂದ ಈ ಬ್ರಾಕೆಟ್ ಅನ್ನೇ ಕಾಮನ್ ಆಗಿ ತೆಗಿಯೋಣ. ಎಕ್ಸ್ ಪ್ಲಸ್ ಎ ಹೊರಗಡೆ ಬಂತು, ಹಾಗಾದ್ರೆ ಮತ್ತೆ ಏನು ಉಳಿತಿಲ್ಲಿ, ಎಕ್ಸ್ ಪ್ಲಸ್ ಬಿ. ದಿಸ್ ಇಸ್ ಈಕ್ವಲ್ ಟು 0. So product of two real numbers is 0. That implies either this bracket is 0 or this bracket is 0. Therefore, either x plus a is 0 or x plus b is 0. If x plus a is 0, then x is equal to minus a plus a ikkada bandre. If x plus b is 0, then x is equal to minus b. Therefore, x is equal to minus a or x equal to minus b. So, ಇವೆರಡು solutions ಆಗಿರುತ್ತೆ. ಸೊ ಇಲ್ಲಿಗೆ 2019 NHK ಪೇಪರ್ ಮುಗಿತು. ನೆಕ್ಸ್ಟ್ 2019 HK ರೀಜನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ.